ಬಾಕ ಹೋಗಣ. ಇಲ್ಲಿ ಬೇಜಾರಾಯ್ತದೆ, ಬಾಕ ಹೋಗಣ. ಸುಮ್ಮನೆ ನಿಂತ್ಕೊಂಡೆ ಇದೆಯಮ್ಮ ನೀನು, ಎತ್ತು ಬರೋದೇ ಇಲ್ಲ ನೀನಂತೂನುವೆ. ನೋಡು, ನಾನು ಯಾರಿಗೂ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ. ಹುಸಿ ನಿಂತ್ಕ, ಹಿಂಗಾಸೆ ಹೊಲ್ತಕ್ಕೆ ಹೋಗಕ್ಕೆ ಬರ್ಬೇಕಲ್ಲ, ಬಂದೇ ಬರ್ತಾರೆ. ಹಿಂಗೆ ಬಂದಿದ ತಕ್ಷಣನೇ ಆರಾಮಾಗಿ ನೀನೇ ಮಾತಾಡ್ಬಿಟ್ಟು ಆಮೇಕಿಂದ ಹೋಗೋಣ. ನಿಂಗೆ ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ, ಸುಮ್ಕಿರು ಅಂತ ಹೇಳಿದ್ನಲ್ಲ. ಹೋಗಕ್ಕ ನೀನು ಸುಮ್ಮನೆ ಅವಾಗಿಂದ ನಿಂತ್ಕ 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 ಅಂತ ಹೇಳ್ತೀಯ. ನನಗೆ ಬೇಜಾರಾಯ್ತದೆ, ನಾನು ಒಬ್ಳೆ ನಡ್ಕೊಂಡು ಹೋಗ್ಲಾ? ಎಂಥದನ್ನೇ ನಡ್ಕೊಂಡು ಹೋಗ್ಬೇಡ, ಸುಮ್ಕೆ ಇರು. ಒಂದು 5 ನಿಮಿಷ ನಿಂತ್ಕ. ಬತ್ತಾವನೆ ಅಚ್ಚು. ಅಣ್ಣ ಏನ್ ಮಾಡ್ತಾ ಇದ್ಯಾ? ಅಣ್ಣ ನೀನಾದ್ರೂ ನಂಗೆ ತಿನ್ನಕ್ ಕೊಡಿಸ್ತೀಯಾ? ಸರಿ ಪುಟ್ಟಿ, ಮನೆಗೆ ತಂದಿಕ್ಕಿದ್ದೀನಿ, ಬಾ ಅಲ್ಲೇ ತಿನ್ನಿವಂತೆ. ಸರಿ ಅಣ್ಣ, ಆಯ್ತು. ಅಯ್ಯೋ, ಇವನು ಯಾಕೆ ವಾಪಸ್ ಹೋಗ್ತಾವನಲ್ಲ ಹಿಂಗೇನೆ. ಅಚ್ಚು 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 ಅಚ್ಚು. ನಮ್ಮಣ್ಣ ಗೊತ್ತಾ, ನಾನ್ ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ಸೋದು, ನೀನ್ ಮಾತಾಡ್ಸಿದ್ರೆ ಮಾತೇ ಆಡಲ್ಲ ನೋಡು. ಛೇ, ಇವನಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ವಾ? ನನ್ನ ಕಂಡ್ರೆ ಆಗ್ತಾನೂ ಇಲ್ವಾ ಇವನಿಗೆ? ಯಾಕೆ ಹಿಂಗೆ ಇಷ್ಟೊಂದೆಲ್ಲ ನನ್ನ ಮೇಲೆ ಬೇಜಾರು ಮಾಡ್ಕೊಂಬಿಟ್ಟವನ? ಅಂಥದ್ದು ನಾನು ಏನು ಮಾಡಿದ್ದೀನಿ? ನನ್ನ ಹತ್ರ ಮಾತು ಆಡಿದ್ದಂಗೆ ಮುಂಚ್ಕೊಂಡು ಬೈಕೊಂಡು ಹೋಗೋ ಅಂಥದ್ದು ನಾನೇನು ಮಾಡಿದ್ದೀನಿ? ಥೂ. ನೀನ್ ಇವಾಗ ಚಾಕ್ಲೇಟ್ ಕೊಡಿಸ್ತೀಯಲ್ಲ, ನಾನು ಒಯ್ತಾ ಇರಲ್ಲ ಹೇಳು. ನನಗೂ ಕ್ಯಾನೆ ಐತೆ ಶಾನೆ, ಮನ್ ತಗೋಗ್ಬೇಕು, ಅಮ್ಮ ಹಬ್ಬ ಮಾಡ್ತಾ ಐತೆ. ನೀನ್ ನೋಡಿದ್ರೆ ಇಲ್ಲಿ ಅಲ್ಸ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅಂತ ಹೇಳ್ಬಿಟ್ಟು ಓಡಾಡಿಸ್ತಾ ಇದೀಯ. ನಾನಂತೂ ಇರಕ್ಕಿಲ್ಲ, ನಾನು ಹೋಗ್ಬೇಕು ಅಷ್ಟೇ ಇವಾಗ. ಲೇ ಪುಟ್ಟಿ, ಒಸಿ ಸುಮ್ಕಿರ್ತೀಯ ನೀನು? ಅಯ್ಯ, ಇವಳು ಯಾಕೆ ನಾನು ಬಿಟ್ಬಿಟ್ಟು ಹೋಯ್ತಾವಳಲ್ಲ? ಅಚ್ಚು ಅಚ್ಚು. ಇವಳು ಯಾಕೆ ನನ್ನಿಂದೆ ಬಿದ್ದಿಂಗ್ಸ್ ಆಯ್ತಾಳಲ್ಲ, ಅಚ್ಚು 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 ಅನ್ಕೊಂಡು ನನ್ನ ತಲೆ ತಿನ್ನಕ್ಕೆ. ನನಗಳು ಮುಖ ನೋಡೋಕ್ಕೂ ಇರಿಟೇಷನ್ ಆಗ್ತೈತೆ. ಅಕ್ಕ, ನನ್ನೇ ನೀ ಬಿಟ್ಬಿಟ್ಟು ಓಡಾಡಿ ಬತ್ತೀಯ ನೀನು? ನಾನು ಅವಾಗಿಂದ ನೀನ್ ಹಿಂದೆ ನೀನೇ ತಿರುಗ್ತಾ ಇದ್ದೀನಿ. ನೀನು ಇವಾಗ ಬತ್ತೀಯ, ನಾನು ಹೊಂಟೋಗ್ಬಿಡ್ಲ ಹೇಳು? ನೀನ್ ಬರ್ಲಿಲ್ಲ ಅಂದ್ರೆ ನಾನು ಒಬ್ಳೆ ಹೊಂಟೋಗ್ಬಿಡೋದು ಅಷ್ಟೇ. ನೀನಿಯ ಅಚ್ಚು ಪ್ಲೀಸ್, ಓಡೋಡಿ ಹೋಯ್ತಾ ಇದೆಯಲ್ಲ ಅಚ್ಚು. ನಿಂತ್ಕ ಅಚ್ಚು, ನಾನೇನೋ ಮಾತಾಡ್ಬೇಕು ನಿನ್ನ ಹತ್ರ. ನೋಡು, ನಿನ್ನ ಹತ್ರ ಮಾತಾಡೋಕ್ಕೆ ನನಗೇನು ಉಳಿದಿಲ್ಲ. ಹಾಗೇನೇ ನೀನು ಯಾರು ನನ್ನ ಹತ್ರ ಮಾತಾಡೋಕ್ಕೆ? ಏನಾದರೂ ಸಂಬಂಧ ಇದ್ದರೆ ಮಾತ್ರ ಮಾತಾಡಬೇಕು, ಸಂಬಂಧ ಇಲ್ದಿರೋ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ತುಂಬ ದಿನದಿಂದನೇ ಅನ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ದಿರೋ ಹತ್ರ ಮಾತಾಡಲ್ಲ. ಅದು ನನಗೆ ಇಷ್ಟನೂ ಇಲ್ಲ. ದಯವಿಟ್ಟು ನೀನು ಪದೇ ಪದೇ ನನ್ನ ಹಿಂದೆ ಬಂದುಬಿಟ್ಟು ಮಾತಾಡಬೇಕು ಅಂತ ಏನು ಅನ್ಬೇಡ. ನಿನ್ನ ಮಧ್ಯೆ ಮಾತಾಡೋಕ್ಕೆ ಏನು ಉಳಿದಿಲ್ಲ ಅಂತ ಅನ್ಕೊತೀನಿ. ಹೀಗೆ ನಾನು ತುಂಬಾ ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ದಯವಿಟ್ಟು ನಾನು ಹ್ಯಾಪಿಯಾಗಿರೋಕ್ಕೆ, ಖುಷಿಯಾಗಿರೋಕ್ಕೆ ದಯವಿಟ್ಟು ನನ್ನ ಬಿಟ್ಬಿಡು. ನನಗೆ ಸುಮ್ಮನೆ ನೀನು ತಲೆ ತಿನ್ಕೊಂಡು ಹಿಂದೆ ಬರಬೇಡ. ನಾನು 3 ದಿನದಿಂದ ನೋಡ್ತಾ ಇದ್ದೀನಿ, ನೀನು ನನಗೆ ಮಾತಾಡ್ಸೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನನ್ನಿಂದ ಸ್ವಲ್ಪ ದೂರನೇ ಇದ್ಬಿಡು. ನೀನು ಯಾವ ಕಾರಣಕ್ಕೆ ಬಂದಿದೆಯೋ ಏನಕ್ಕೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ಹೀಗೆ ನೀನು ಮದುವೆ ಆಗೈತಾನೆ, ಆರಾಮಾಗಿ ಖುಷಿಯಾಗಿ ಅವ್ರ ಜೊತೆ ಇದ್ಬಿಡು. ನನ್ನ ಹಿಂದೆ ಮಾತ್ರ ಬರಬೇಡ. ನಂದಿವಾಗ ಬೇರೆ ಲೈಫ್ ಐತೆ. ಅಚ್ಚು ಅಚ್ಚು. ಇವ್ರು ಏನೇನೇನೇನೋ ಮಾತಾಡ್ತಾರೆ, ಒಂದು ನಂಗೆ ಅರ್ಥನೇ ಆಯ್ತಾ ಇಲ್ಲಪ್ಪ. ಈಗ ಯಾರನ್ನ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಏನ್ ಹೇಳಿ? ಮಾತಾಡೋದು ಅರ್ಥನೇ ಆಯ್ತಿಲ್ವಲ್ಲ ನಂಗೆ. ಇಲ್ಲಿ ಹೊಲ್ದಾಗೆ ಅಮ್ಮ ಹೇಳೈತೆ, ಈ ಜಾಸ್ತಿ ಒಳಗಡೆಗೆ ಹೋಗ್ಬೇಡ, ಕಳ್ಳಿಗಳು ಬರ್ತವೆ ಅಂತ ಹೇಳ್ಬಿಟ್ಟು. ಅಯ್ಯೋ ಕಳ್ಳಿಗಳವೇನೋ, ಏನ್ ಮಾಡ್ಲಿ ನಾನು? ಇಲ್ಲಿಂದ ಹೊಂಟೋಗ್ಬಿಡ್ಲಾ? ವಾಪಸ್ ಹೆಂಗ್ ಹೋಗೋದು? ಹಿಂದೆಗಡೆ ಎಲ್ಲ ಕಾಡ್ ತರ ಐತೆ. ಈಗ ನಾನು ಒಬ್ಳೆ ಹೆಂಗ್ ಹೋಗ್ಲಿ? ಇದು ನಮ್ಮ ಹೊಲ ಅಲ್ಲ, ಇದು ಬ್ಯಾರೆ ಹೊಲ್ದಾಗ ಕರ್ಕ ಬಂದ್ಬಿಟ್ಟೈತೆ. ಈಗ ನಂಗೆ ದಾರಿನೂ ಗೊತ್ತಾಯ್ತಿಲ್ವಲ್ಲ. ನಿಂತ್ಕಳೆ ರಚ್ಚು, ನಂಗೆ ದಾರಿ ಗೊತ್ತಾಯ್ತಿಲ್ಲ, ನಿಂತ್ಕಳೆ ಅಕ್ಕ. ಅಚ್ಚು ಪ್ಲೀಸ್ ಅಚ್ಚು, 2 ನಿಮಿಷ ಮಾತಾಡ್ತೀನಿ. ನೋಡು, ಆಗ್ಲಿಂದ ನಾನು ಹೇಳ್ತಾನೆ ಇದ್ದೀನಿ, ನಿನ್ನ ಮಧ್ಯೆ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನೇನು ಉಳಿದಿಲ್ಲ. ಹೀಗೆ ತಾನೇ ನನ್ನ ಹತ್ರ ಏನು ಮಾತಾಡ್ತೀಯ ಹೇಳಿ ನೀನು? ಲೇ ರಚ್ಚು, ಇದು ನಮ್ಮನೆ ದಾರಿ ಅಲ್ವೇ? ಬ್ಯಾರೆ ದಾರಿಗೆ ಬಂದ್ಬಿಟ್ಟು ನನ್ನ ಕಳ್ದಾಕ್ಬಿಟ್ಟಿದೀಯೇ. ನಾನು ವಾಪಸ್ ಮನೆಗೆ ಹೋಗ್ಬೇಕೆ? ನಮ್ಮಮ್ಮ ಬೈತೈತೆ. ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ವೇ ನನಗೆ? ನಮ್ಮ ಅಮ್ಮಂಗೆ ಹೇಳ್ತೀನಿ ಅಷ್ಟೇನೆ, ನೀನು ಏನಾರ ಹೆಂಗೋ ಕರ್ಕೊಂಡು ಹೋದ್ರೆ ದಾರಿ ಗೊತ್ತಿಲ್ದಿರೋ ದಾರಿಗೆ ಊರಾಚೆ ಕರ್ಕ ಬಂದ್ಬಿಟ್ಟಿದೀಯಲ್ಲ ನೀನು. ನಾನು ಕರ್ಕೊಂಬಂದು ಒಳ್ಳೆ ಶನಿ ನೆಗ್ಲ ಮೇಲೆ ಹಾಕೊಂಬಂದಂಗೆ ಆಯ್ತಲ್ಲ. ಲೇ, ನಾನು ಕರ್ಕೊಂಡು ಹೋಗ್ತೀನಿ, ನಾ ಏನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ನಿನ್ನ. 2 ನಿಮಿಷ ಬಾಯಿ ಮುಚ್ಕೊಂಡು ನಿಂತ್ಕ, ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಬಿಡ್ತೀನಿ. ಇದೇನು ಬ್ಯಾರೆ ಅಲ್ಲ, ಇದು ಮೊದಲು ಹಳೇ ಹೊಲ ಇದೆಲ್ಲನೂ. ಇಲ್ಲ, ನನ್ನ ಕರ್ಕೊಂಡು ಹೋಗಿ ಇವಾಗ. ಕರ್ಕೊಂಡು ಹೋಗ್ತೀನಿ, 2 ನಿಮಿಷ ಸುಮ್ಮನಿರೇ. ಅಚ್ಚು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಚ್ಚು. ನನಗೆ ಗೊತ್ತು ನಾನು ಎಷ್ಟು ಮೋಸ ಮಾಡಿದ್ದೀನಿ, ನಿನಗೆ ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಕ್ಷಮಿಸ್ಬಿಡು ಅಚ್ಚು, ಪ್ಲೀಸ್ ಕ್ಷಮಿಸ್ಬಿಡು. ನೋಡು, ನಾನು ನಿನಗೆ ಕ್ಷಮಿಸದೇ ಇದ್ರೂ ಈಗ ಯಾವುದು ವ್ಯತ್ಯಾಸ ಆಗಲ್ಲ, ಬದಲಾವಣೆ ಆಗಲ್ಲ. ನಿನ್ನ ಜೀವನ ನಿಂದು, ನನ್ನ ಜೀವನ ನಂದು. ನೋಡು, ಹಳೇದೆಲ್ಲ ನಾನು ಆಗಲೇ ತುಂಬಾ ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ಹಳೇದು ಯಾವುದೂ ನೆನಪಿಲ್ಲ, ನೆನಪಿಗೆ ಬರೋದು ಬೇಡ ನನಗೆ. ನಾನು ಎಲ್ಲದನ್ನು ಬಿಟ್ಬಿಟ್ಟು ತುಂಬ ದೂರ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ, ಸರಿನಾ? ಇನ್ನು ಮುಂದೆನೂ ನೆಮ್ಮದಿಯಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿನ್ನ ಪಾಡು ನೀನು ಇದ್ಬಿಡು. ನಿನಗೆ ಅಂತ ಸಂಸಾರ, ಮನೆ ಎಲ್ಲನೂ ಐತೆ. ನನಗಿನ್ನ ಚೆನ್ನಾಗೇ ಇದೆಯಾ ನೀನು? ನನಗೆ ಗೊತ್ತು. ನೀನೇ ಹೇಳ್ತಾ ಇದೆಯಲ್ವಾ, ನನಗೆ ತುಂಬ ರಿಚ್ ಆಗಿರಬೇಕು, ತುಂಬ ಚೆನ್ನಾಗಿರಬೇಕು ಅಂತ. ಅದೇ ಥರ ತುಂಬ ರಿಚ್ಚಾಗಿ ತುಂಬ ಚೆನ್ನಾಗಿದೆಯಲ್ವಾ? ಅಷ್ಟೇ ಸಾಕಲ್ವಾ? ಅದಕ್ಕಿಂತ ಇನ್ನೇನು ಬೇಕು ಹೇಳಿ ನಿನಗೆ? ಹಂಗಲ್ಲ ಅಚ್ಚು,
ನನಗೆ ಗೊತ್ತಾಯಿತು ನಾನು ನಿನಗೆ ಮೋಸ ಮಾಡಿದ್ದೀನಿ, ನಾನು ನಿನಗೆ ತುಂಬಾ ಬೇಜಾರು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ನನಗೆ ಯಾಕೋ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತು. ನನಗೆ ಯಾಕೋ ಕುಂತರು ನಿಂತರು ನೀನೇ ನೆನಪಾಗ್ತೀಯಾ. ನಾನು ಬೆಂಗಳೂರಾಗಿದ್ದರೂ ಅಷ್ಟೇ ನೀನೇ ನೆನಪಾಗ್ತಾ ಇದ್ದೆ ನನಗೆ. ನಾನು ನನ್ನ ಗಂಡನ ಜೊತೆ ಸಂಸಾರ ಮಾಡೋಕ್ಕೆ ಆಗಲೇ ಇಲ್ಲ, ನನ್ನ ಮನಸ್ಸಿಗೆ ಒಪ್ತಾನೇ ಇರಲಿಲ್ಲ. ತುಂಬಾ ಬೇಜಾರಾಗೋದು ನನಗಂತೂ. ಇದೇನಪ್ಪ ಇದು ಹಿಂಗೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗೆ. ನಾನಿವಾಗ ಹೇಳ್ಬೇಕು ಅಂತಂದರೆ ನನ್ನ ಗಂಡನ ಜೊತೆನೇ ಇಲ್ಲ, ಅವ್ನು ಬೇಡ ಅಂತ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು. ಯಾಕೋ ನನ್ನ ಮನಸ್ಸು ಅವನನ್ನ ಗಂಡ ಅಂತ ಒಪ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ ಅಚ್ಚು. ಅದಕ್ಕೇನೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ನಾನೇ ಬೈದು ಬಿಸಾಕ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಅವನು ಅಷ್ಟೇ, ಸರಿ ನೀನು ನನಗೇನು ಇಷ್ಟ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟ. ಅದಕ್ಕೆ ಗಂಡನ ಮನೆ ಬಿಟ್ಬಿಟ್ಟು ಇಲ್ಲಿಗೆ ನಾನು ಬಂದುಬಿಟ್ಟಿದ್ದೀನಿ. ಅದು ಇದೇನು ಹೇಳ್ತಾ ಇದೀಯ ನೀನು? ಗಂಡನ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟ? ಹಾಂ, ಹೋ, ಏನಾಯ್ತು ನಿನಗೆ? ನಿನ್ನ ಜೀವನ ನೀನು ನೋಡ್ಕೋಬೇಕು ತಾನೇ, ಅದು ಬಿಟ್ಟು ಇಲ್ಲಿಗೆ ಯಾಕೆ ಬರೋಕೋದೆ? ನೋಡು, ಒಂದ್ಸಲ ಮದುವೆ ಆದಮೇಲೆ ಗಂಡನೇ ಎಲ್ಲ ಅಂತ ಬಾಳಬೇಕು. ಇವನಲ್ಲ ಇನ್ನೊಬ್ಬ ಅಲ್ಲ ಇನ್ನೊಬ್ಬ ಅಂತ ಹೇಳ್ಬಿಟ್ಟು ದಯವಿಟ್ಟು ಓಡಾಡಕ್ಕೆ ಹೋಗ್ಬೇಡ. ನೋಡು, ಈಗ ನಾನು ಯಾವತ್ತೂ ನಿನ್ನ ಹತ್ರ ಮಾತಾಡಬಾರ್ದು ಅಂತಲೇ ಅನ್ಕೊಂಡಿದ್ದೀನಿ. ನೋಡು, ನೀನು ಯಾವತ್ತೂ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಪ್ರಯತ್ನನೂ ಪಡಲ್ಲ. ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ದಯವಿಟ್ಟು ನೀನು ನಿನ್ನ ಸಂಸಾರ ಏನು ಅಂತ ಅದನ್ನು ನೋಡ್ಕೊ. ನಿನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅದು ಬಿಟ್ಟು ಸುಮ್ಮನೆ ಈಗ ಈ ಥರ ಓಡಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಾಳೆ ಯಾರೂ ನಿನಗೆ ಸಹಾಯನೂ ಮಾಡಲ್ಲ, ಏನೂ ಮಾಡಲ್ಲ. ನನ್ನ ಲೈಫ್ ಇವಾಗ ಮೊದಲು ಥರ ಇಲ್ಲ. ಮೊದಲು ಹತ್ರ ಏನೂ ಗೊತ್ತಿಲ್ದಂಗೆ ಇದ್ದೆ. ಹಾಂ, ಹೆಂಗೋ ಜೀವನ ನಡೆಯೋದು ಅವಾಗ. ಆದರೆ ಇವಾಗ ನಾನು ನಂಬ್ಕೊಂಡು ನನಗೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮಗಳು, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ಅವರೇ. ನಾನು ತುಂಬ ಕಷ್ಟಾಗಿದ್ದಾಗ ತುಂಬಾ ಸಹಾಯ ಮಾಡಿ ಕೈ ಹಿಡಿದೆತ್ತವಳೆ. ನಾನು ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ಅವಳ ಜೊತೆ ಮದುವೆ ಮಾಡ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಅಷ್ಟೇ, ನಿನ್ನ ಗಂಡನ ಜೊತೆ ಖುಷಿಯಾಗಿ ಸಂತೋಷವಾಗಿ ಹೆಂಗಿರಬೇಕು ಅಂತ ಯೋಚನೆ ಮಾಡು. ಅದು ಬಿಟ್ಟು ಸುಮ್ಮನೆ ಗಂಡನ ಬಿಟ್ಟು ಬಂದು ಇಲ್ಲೆಲ್ಲ ಮಾಡಿ ಏನೇನು ಪ್ರಯೋಜನ ಇಲ್ಲ. ನೋಡು, ನಾನು ನಿನಗೆ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ನಿನ್ನ ಹತ್ರ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಆದ್ರೂ ಇಷ್ಟೊಂದೆಲ್ಲ ಹಿಂದೆ ಬಿದ್ದು ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಇದೊಂದು ವಿಚಾರ ಹೇಳ್ತಾ ಇದ್ದೀನಿ. ನಿನ್ನ ಸಂಸಾರಕ್ಕೆ ನೀನೇ ಹೊಣೆ. ನೀನು ಹಾಳಾಗೋದ್ರು ಚೆನ್ನಾಗಿದ್ರು ಎಲ್ಲದಕ್ಕೂ ನೀನೇ ಹೊಣೆ. ಹೇಳಿದ್ದೀನಲ್ಲ, ನಿನ್ನ ಜೀವನ ನೀನು ನೋಡ್ಕ ಅಷ್ಟೇ. ಬತ್ತಿಯ ಬರಕಿಲ್ವನೇ? ನಾನೇನಿಲ್ಲ, ಊರ್ಗ್ ಹೋಗ್ ಮನ್ಗ್ ಹೋದೆ ಅಂದ್ರೆ ನಮ್ಮ ಅಮ್ಮಂಗೆ ಚೆನ್ನಾಗಿ ಬಾರಿಸ್ಬಿಡ್ತೀನಿ. ಅಣ್ಣ, ಅಚ್ಚು ಅಣ್ಣ, ನನ್ನ ಮನೆಗೆ ಹೋಗ್ಬೇಕು, ಈ ದಾರಿ ನನಗೆ ಗೊತ್ತಿಲ್ಲ. ಅಮ್ಮ ಹೇಳೈತೆ ಇಲ್ಲಿ ದೆಯ್ಯ ಭೂತದ ಕಾಟ ಜಾಸ್ತಿ ಐತೆ, ಕಡೆ ಹೋಗ್ಬೇಡ ಅಂತ. ನಾನಿರಲ್ಲ ಕಣಣ್ಣ ಇಲ್ಲಿ. ಪುಟಿ, ನಾನು ಕರ್ಕೊಂಡು ಹೋಗ್ತೀನಿ, ನೀನು ಸುಮ್ಮನೆ ಇರು. ನಾನು ಕರ್ಕೊಂಡು ಹೋಗ್ತೀನಿ, ಬಾ ನನ್ನ ಜೊತೆ ಹೋಗೋಣ. ಅಚ್ಚು, ಅಲ್ಲ ಹೇಳ್ಬೇಕು ಅಂತ ಅನ್ನಿಸ್ತು ಅಷ್ಟೇ ನಿನಗೆ ಹೇಳ್ದೆ. ನಿಜವಾಗೂ ನಿನ್ನ ಮನ್ಸಾಗ ನಾನು ಇವಾಗಿಲ್ವಾ? ಅಂದರೆ ಯಾವ ಥರ ಕೇಳ್ತಾ ಇದ್ದೀನಿ ಅಂದರೆ, ಅದು ನನಗೇನೋ ನೀನು ನಿನ್ನ ಮನ್ಸಾಗ ನಾನು ಇದ್ದೀನಿ ಅಂತ ಅನ್ನಿಸ್ತೈತೆ. ಅದಕ್ಕೇನೆ ಈ ಥರ ಎಲ್ಲ ಕೇಳಿದೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಇನ್ನು ಯಾವ ಉದ್ದೇಶನೂ ಇಟ್ಕೊಂಡು ಕೇಳ್ತಾ ಇಲ್ಲ. ನನಗೆ ನಿನಗೆ ಮೋಸ ಮಾಡಿದ್ದೀನಿ ಅಂತ ಯಾವಾಗೂ ಕಾಡಿಸ್ತಾ ಇತ್ತು. ನನಗೆ ಅವಾಗ ಏನೋ ಗೊತ್ತಾಗ್ತಾ ಇರಲಿಲ್ಲ, ಚಿಕ್ಕ ವಯಸ್ಸು ಏನೇನೋ ಮಾಡಿಬಿಟ್ಟೆ. ಆದರೆ ಇವಾಗ ಎಲ್ಲ ಅರ್ಥ ಆದಮೇಲೆ ಅನ್ನಿಸ್ತೈತೆ, ನಾನು ನಿನ್ನನ್ನು ಕಳ್ಕೊಂಡ್ಬಿಟ್ನೇನೋ ಅಂತ ಅನ್ನಿಸ್ತೈತೆ. ಯಾಕಾದರೂ ನಿನ್ನನ್ನು ಕಳ್ಕೊಂಡು ನಿನ್ನ ಜೊತೆನೇ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಒಳ ಮನಸ್ಸು ಹೇಳ್ತಾನೆ ಐತೆ. ಆದರೆ ಏನು ಮಾಡೋಣ, ಟೈಮ್ ಇರೋಗ್ಬಿಟ್ಟೈತೆ. ನಿನ್ನ ಜೊತೆ ಇರೋಕ್ಕೆ ನನಗೇನು ಸಾಧ್ಯನೇ ಇಲ್ವಾ? ನನಗೇನು ಹೇಳಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಫಸ್ಟು ನಿನ್ನ ಸಂಸಾರ ಹೆಂಗೆ ನೀನು ರೆಡಿ ಮಾಡ್ಕೋಬೇಕು ಅಂತ ನೋಡು. ಅದು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ನಾನಿನ್ನು ಬರ್ತೀನಿ, ನನಗೆ ಟೈಮ್ ಇಲ್ಲ. ಪುಟಿ, ನಡಿ, ಹೋಗ್ಬೇಕು ಅಂತ ಹೇಳ್ತಾ ಇದ್ದಲ್ಲ. ಅಲ್ಲ, ಏನಕ್ಕೆ ಬರೋಕೋದೆ ಇಲ್ಲಿಗೆ? ಅಲ್ಲಿ ಗಣೇಶನೆಲ್ಲ ಇಕ್ತಾ ಇದ್ರು, ಅಲ್ಲೆಲ್ಲ ನೋಡ್ಕೊಂಡು ಖುಷಿಯಾಗಿರೋದು ಬಿಟ್ಟು ಇಲ್ಲಿ ತನಕ ಓಡಾಡ್ಕೊಂಡು ಬರ್ಬೇಕಾ ನೀನು? ನಡಿ ಹೋಗೋಣ. ಬಾ, ಇವಳೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು. ನಾನು ಬರ್ತಾ ಇರಲಿಲ್ಲ, ಹಣ ಹೊಲ್ಟಕ್ಕೆ ಹೋಗ್ಬೇಕಿತ್ತಣ್ಣ, ನಾನು ಬರ್ತಾ ಇರಲಿಲ್ಲ. ಇವಳೆ ಕರ್ಕೊಂಡು ಬಂದಿದ್ದಣ್ಣ, ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಬಿಸ್ಕೆಟ್ ಕೊಡಿಸ್ತೀನಿ ಅಂತ. ಅಮ್ಮಣಿ ಏನು ಕೊಡಿಸ್ಲೇ ಇಲ್ಲ. ಸರಿ, ಈಗ ಬಾ, ಹೋಗೋಣ ಬಾ. ಬೇಗ ಬಾ ಅಣ್ಣ, ಹೋಗೋಣ. ನೀನು ನಿಧಾನಕ್ಕೆ ನಡಿಬೇಡ, ಅಮ್ಮ ಬೈತದ ಅಷ್ಟೇನೆ. ಬಾ, ಬೇಗ. ಹಾ, ಬರ್ತಾ ಇದೀನಲ್ಲ. ನಡಿ, ಪಟ ಅಂತ ನಡಿಬೇಕು. ನಡಿ, ಓಡು. ಇವನ ಹತ್ರ ಏನು ಮಾತಾಡಿದ್ರು ನಾನು ಏನು ಪ್ರಯೋಜನನೇ ಆಗಲಿಲ್ವಲ್ಲ. ಇವನಿಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಗೀತಿ ಏನೂ ಇಲ್ವಾ? ಅಂದರೆ ನಾನೆಲ್ಲ ಪೂರ್ತಿ ಮರ್ತೇ ಹೋಗ್ಬಿಟ್ಟವನೇ ಅನ್ನು. ನಾನು ಮಾತಾಡಬೇಕು ಅಂದ್ಕೊಂಡಿದ್ದು, ಇವನು ಮುಂದೆ ಓಡಾಡಬೇಕು ಅಂದ್ಕೊಂಡಿದ್ದು ಎಲ್ಲ ವ್ಯರ್ಥ ಆಗೋಗ್ಬಿಡ್ತಲ್ಲ.